ನಮಸ್ಕಾರ ಸ್ನೇಹಿತರೆ, ಹೆಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಪರ್ಟಿಕ್ಯುಲರ್ ಟಾಪಿಕ್ ಅಂದ್ರೆ ಟೆಕ್ನಿಕಲ್ ಅನಾಲಿಸಿಸ್ ನಲ್ಲಿ ನಾವು ಕ್ಯಾಂಡಲ್ಸ್ಟಿಕ್ ಅನಾಲಿಸಿಸ್ ಅಂತ ಒಂದು, ಇಂಡಿಕೇಟರ್ ಅನಾಲಿಸಿಸ್ ಅಂತ ಇನ್ನೊಂದು ಎರಡು ಕಂಬೈನ್ ಮಾಡ್ತೀವಿ. ಆ ಕ್ಯಾಂಡಲ್ಸ್ಟಿಕ್ ಅನಾಲಿಸಿಸ್ ನಲ್ಲಿ ಮೊದಲನೇ ತುಂಬಾ ಇಂಪಾರ್ಟೆಂಟ್ ಆದಂತ ಒಂದು ಕ್ಯಾಂಡಲ್, ದಟ್ ಈಸ್ ಡೋಜಿ. ಡೋಜಿಯ ಕೆಲವೊಂದು ಇಂಪಾರ್ಟೆಂಟ್ ಸೀಕ್ರೆಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಡೋಜಿ ಹೆಂಗ್ ಫಾರ್ಮೇಶನ್ ಆಗತ್ತೆ ಅಂತ ಕೇಳಿದ್ರೆ, ಅನ್ಕೊಳ್ಳಿ ಇವತ್ತು ನಾನು ಡೈಲಿ ಚಾರ್ಟ್ ಅನಾಲಿಸಿಸ್ ಮಾಡ್ತಾ ಇದ್ದೀನಿ ಅಥವಾ ಒಂದು ಸ್ಪೆಸಿಫಿಕ್ ಟೈಮ್ ಫ್ರೇಮ್ ತಗೋತಾ ಇದ್ದೀನಿ. ಮಾರ್ಕೆಟ್ ಒಂದು ಪ್ರೈಸ್ ಓಪನ್ ಆಗುತ್ತೆ, ಎಷ್ಟಾಗತ್ತೋ ಅಷ್ಟು ಮೇಲೆ ಹೋಗುತ್ತೆ, ಅದೇ ತರ ಕೆಳಗಡೆ ಬರುತ್ತೆ. ಫೈನಲಿ ಮಾರ್ಕೆಟ್ ಎಲ್ಲಿ ಓಪನ್ ಆಗಿತ್ತೋ ಅಲ್ಲೇ ಕ್ಲೋಸ್ ಆಗುತ್ತೆ. ಅಂದ್ರೆ ಡೋಜಿ ಅಂತ ಕ್ಯಾಂಡಲ್ ಯಾವ್ದಕ್ಕೆ ಕರೀತಾರೆ? ವೆನ್ ಓಪನ್ ಪ್ರೈಸ್ ಇಸ್ ಈಕ್ವಲ್ ಟು ಕ್ಲೋಸಿಂಗ್ ಪ್ರೈಸ್. ಈ ತರ ಆದಾಗ ನಾವು ಅದನ್ನ ಏನಂತ ಕರಿತೀವಿ ಅಂದ್ರೆ ಡೋಜಿ ಅಂತ ಕರಿತೀವಿ. ಈ ಡೋಜಿ ಏನಪ್ಪ ಹೇಳತ್ತೆ ಅಂತ ಕೇಳಿದ್ರೆ, ಒಂದ ಬೈಯರ್ಸು ಮತ್ತೆ ಸೆಲ್ಲರ್ಸು ತುಂಬಾ ಸ್ಟ್ರಾಂಗ್ ಆಗಿ ಎರಡು ಕಡೆನೂ ಎಳಿತಾ ಇದ್ದಾರೆ, ಅಥವಾ ನೆಕ್ಸ್ಟ್ ಯಾವ್ದಾದ್ರು ಒಂದು ಮೇಜರ್ ಈವೆಂಟಿನ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇಬ್ರು ಯಾವುದೇ ತರ ಟ್ರೇಡಿಂಗ್ ಮಾಡದೆ ಸುಮ್ಮನೆ ಕೂತಿದ್ದಾರೆ ಅಂತ ಅರ್ಥ. ಎರಡು ತರ ನಾವು ಅದನ್ನ ಹೇಳ್ಬೋದು. ಸೊ ಈಗ ಡೋಜಿ ಫಾರ್ಮೇಶನ್ ಆಗ್ಬೇಕಾದ್ರೆ ನಾವು ಎಲ್ಲೆಲ್ಲಿ ಫಾರ್ಮೇಶನ್ ಆಗತ್ತೆ, ಅದಾಗೋಕ್ಕಿಂತ ಮುಂಚೆ ಮಾರ್ಕೆಟ್ ಅಲ್ಲಿ ಏನಾಗಿತ್ತು, ಅದಾದ್ಮೇಲೆ ಡೋಜಿ ಆದಾಗ ನಮಗೆ ರಿವರ್ಸಲ್ ಕನ್ಫರ್ಮೇಶನ್ ಕೊಡತ್ತಾ ಅಂತ ನೋಡ್ತೀವಿ. ಅಂದ್ರೆ ಡೋಜಿ ಆಗೋಕ್ಕಿಂತ ಮುಂಚೆ ಕಂಡೀಷನ್ ನಂಬರ್ 1, ಪ್ರಯರ್ ಟ್ರೆಂಡ್ ಇರಬೇಕು. ಮಾರ್ಕೆಟ್ ಡೌನ್ವರ್ಡ್ಸ್ ಬರ್ತಾ ಇತ್ತಾ ಅಥವಾ ಅಪ್ವರ್ಡ್ಸ್ ಹೋಗ್ತಾ ಇತ್ತಾ, ಇದೆರಡನ್ನೂ ಚೆಕ್ ಮಾಡ್ತೀವಿ. ಇದನ್ನ ಚೆಕ್ ಮಾಡಿ ಆದ ಮೇಲೆ ಡೋಜಿ ಫಾರ್ಮೇಶನ್ ಆಗತ್ತೆ. ಆವಾಗ ನಮಗೆ ರಿವರ್ಸಲ್ ಕನ್ಫರ್ಮೇಶನ್ ಅಂತ ಎರಡನೇ ಪ್ಯಾರಾಮೀಟರ್ ಸಿಗುತ್ತೆ. ಸೊ ದಿಸ್ ಇಸ್ ವಾಟ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರಯರ್ ಟ್ರೆಂಡು, ಡೋಜಿ, ರಿವರ್ಸಲ್ ಕನ್ಫರ್ಮೇಶನ್. ಈಗ ನೋಡ್ರಿ, ಡೋಜಲ್ಲಿ 4 ತರ ಬರುತ್ತೆ. ಒಂದು, ಎಲ್ಲಿ ಓಪನ್ ಆಯಿತು ಅಲ್ಲೇ ಕ್ಲೋಸ್ ಆಗೋದು. ಅದರಲ್ಲಿ ಶ್ಯಾಡೋ ಈವನ್ ಆಗಿ ಮೇಲ್ಗಡೆನೂ ಮತ್ತೆ ಕೆಳಗಡೆ ಎರಡೂ ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಂದಾಗ ವಿ ಕಾಲ್ ದಟ್ ಆಸ್ ಸ್ಟ್ಯಾಂಡರ್ಡ್ ಡೋಜಿ ಅಂತ ಕರಿತೀವಿ. ಅಕಸ್ಮಾತ್ ಓಪನ್ ಇಸ್ ಈಕ್ವಲ್ ಟು ಹೈ ಇಸ್ ಈಕ್ವಲ್ ಟು ಕ್ಲೋಸ್, ಮೂರು ಒಂದೇ ಪ್ರೈಸ್ ಆಗಿತ್ತು ಅಂದಾಗ ಅದಕ್ಕೆ ಬಟರ್ಫ್ಲೈ ಡೋಜಿ ಅಂತ ಕರೀತಾರೆ. ಓಪನ್ ಇಸ್ ಈಕ್ವಲ್ ಟು ಲೋ ಇಸ್ ಈಕ್ವಲ್ ಟು ಕ್ಲೋಸ್, ಮೂರು ಪ್ರೈಸ್ ಒಂದೇ ಕಡೆ ಕೆಳಗಡೆ ಇದ್ದಾಗ ವಿ ಕಾಲ್ ದಟ್ ಆಸ್ ಗ್ರೇವ್ ಸ್ಟೋನ್ ಡೋಜಿ ಅಂತ ಕರೀತಾರೆ. ಅದೇ ತರನೇ ಶ್ಯಾಡೋ ಏನಾದ್ರು 4x ಇತ್ತು ಅಂತ ಅನ್ಕೊಳ್ಳಿ, ಬಾಡಿಗಿಂತ 4ರಷ್ಟು ದೊಡ್ಡದಾಗಿ ಶ್ಯಾಡೋ ಇತ್ತು ಅಂದಾಗ ವಿ ಕಾಲ್ ದಟ್ ಆಸ್ ಲಾಂಗ್ ಲೆಗ್ಡ್ ಡೋಜಿ ಅಂತ ಕರೀತಾರೆ. ಈ 4 ಡೋಜಿಗಳು ಫಾರ್ಮೇಶನ್ ಆದಾಗ ಎಲ್ಲೆಲ್ಲ ಆಗತ್ತೆ ಅದನ್ನ ನೋಡ್ಕೊಂಡ್ಬಿಟ್ಟು ಅಂತ ಕಡೆ ಮಾರ್ಕೆಟ್ ಎಷ್ಟು ರಿವರ್ಸಲ್ ಆಗಿದೆ ಅಂತ ನಾವು ನೋಡ್ತೀವಿ. ಈಗ ಆಸ್ ಪರ್ ದಿ ಸೆಬಿ ಗೈಡ್ಲೈನ್ಸ್ ನಾವು ಲೇಟೆಸ್ಟ್ ಡೇಟಾ ಅಥವಾ ಸ್ಟಾಕ್ಸ್ ಅಥವಾ ರೆಕಮೆಂಡೇಶನ್ ಕೊಡೋ ಹಾಗಿಲ್ಲ. ಸೊ ಚಾರ್ಟ್ದು ಕಂಪನಿ ಹೆಸರಾಗ್ಲಿ ಅಥವಾ ಪ್ರೈಸ್ ಆಗಲಿ ಯಾವುದು ರಿವೀಲ್ ಮಾಡೋದಿಲ್ಲ. ಕರೆಂಟ್ಲಿ ಟ್ರೆಂಡ್ ಯಾವ ಥರ ಹೋಗ್ತಾ ಇದೆ ಜಸ್ಟ್ ಅದನ್ನು ಮಾತ್ರ ನಾವು ನೋಡ್ಕೊಂಡ್ಬಿಟ್ಟು ಮುಂಚೆ ಈ ಥರ ಬಂದಿತ್ತು ಆಮೇಲೆ ಏನಾಯಿತು ಮಾರ್ಕೆಟಲ್ಲಿ ಅಂತ ಅಬ್ಸರ್ವ್ ಮಾಡೋಣ. ಇದನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಮಾರ್ಕೆಟ್ ಇಲ್ಲಿ ಮುಂಚೆ ಏನಾಗ್ತಾ ಇತ್ತು, ಮೇಲಿಂದ ಕೆಳಗಡೆ ಬರ್ತಾ ಇತ್ತು. ಕ್ಯಾಂಡಲ್ ಸ್ಟಿಕ್ಸು ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಟೈಮ್ ಫ್ರೇಮ್ ನಮಗೆ ಅದು ವರ್ಕ್ ಆಗುತ್ತೆ. ನೀವು 1 ನಿಮಿಷ ಚಾರ್ಟಲ್ಲಿ ನೋಡ್ರಿ, 1 ಅವರ್ ಚಾರ್ಟಲ್ಲಿ ನೋಡಿ, ಡೈಲಿ ಚಾರ್ಟಲ್ಲಿ ನೋಡಿ, ಮಂತ್ಲಿ ಚಾರ್ಟಲ್ಲಿ ನೋಡಿ, ಕ್ಯಾಂಡಲ್ ಸ್ಟಿಕ್ಸ್ ವಿಲ್ ವರ್ಕ್ ಇನ್ ದ ಸೇಮ್ ವೇ. ನಮಗೆ ಯಾವುದು ಸಿಗ್ನಲ್ ಇಲ್ಲ ಅಂತ ಕಂಡುಹಿಡಿಯೋದೇ ವೆರಿ ಇಂಪಾರ್ಟೆಂಟ್. ಈಗ ಮಾರ್ಕೆಟ್ ಫಸ್ಟ್ ಮೇಲಿಂದ ಕೆಳಗೆ ಬರ್ತಾ ಇದೆ, ಸೊ ಪ್ರಯರ್ ಟ್ರೆಂಡ್ ಏನು ಹೇಳ್ತಾ ಇದೆ, ಡೌನ್ವರ್ಡ್ಸ್ ಬಂತು. ಸೆಕೆಂಡ್ ಒನ್ ಏನು, ರಿವರ್ಸಲ್ ಕನ್ಫರ್ಮೇಶನ್. ಡೋಜಿ ಆಯಿತು, ಡೋಜಿ ಆದಮೇಲೆ ಒಂದು ಬುಲ್ಲಿಶ್ ಕ್ಯಾಂಡಲ್ ಮೇಲ್ಗಡೆ ಕೂತ್ಕೋತು, ರಿವರ್ಸಲ್ ಕನ್ಫರ್ಮೇಶನ್ ಬಂತು ಅಂದ ತಕ್ಷಣನೇ ನಾವೇನು ಮಾಡ್ಬೋದು, ಐ ಕ್ಯಾನ್ ಟೇಕ್ ಅನ್ ಎಂಟ್ರಿ ಅಟ್ ದಿಸ್ ಲೆವೆಲ್. ಈ ಜಾಗದಲ್ಲಿ ನಾನು ಹೆಡ್ಜ್ ಮಾಡ್ಕೋತೀನಿ, ಮಾರ್ಕೆಟ್ ಇಲ್ಲಿಂದ ಹೋಗಲ್ಲ ಅಂತ ಒಂದು ಟ್ರೇಡ್ ಹಾಕ್ತೀನಿ, ಹೋಗ್ಬಿಟ್ರೆ ಅಂದ್ಬಿಟ್ಟು ಅದಕ್ಕಿಂತ ಕೆಳಗಡೆ ಹೋಗಿ ಒಂದು ಕೌಂಟರ್ ಟ್ರೇಡ್ ತಗೋತೀನಿ. ಸೊ ಈ ಥರ ನಾನು ಟ್ರೇಡ್ ತಗೊಂಡಾಗ ಫಾರ್ಚುನೇಟ್ ಎನಫ್ ಪ್ರೈಸಸ್ ಏನಾಯಿತು ನೀವೇ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ವಾಪಸ್ ಮಾರ್ಕೆಟ್ ಈ ಜಾಗಕ್ಕೆ ಬರಲೇ ಇಲ್ಲ. ಸೊ ಡೋಜಿಲಿ ಏನಾಯಿತು ಅಂದರೆ ಇದಕ್ಕೆ ಸದರನ್ ಡೋಜಿ ಅಂತ ಕರೀತಾರೆ. ದಿಸ್ ವಿ ಕಾಲ್ ಇಟ್ ಆಸ್ ಸದರನ್ ಡೋಜಿ. ಏನಾಗುತ್ತೆ, ಮಾರ್ಕೆಟಲ್ಲಿ ಹೈಯೆಸ್ಟ್ ಸಿಗ್ನಿಫಿಕೆನ್ಸ್, ಈಗ ಇಲ್ಲೂ ಕೂಡ ಒಂದು ಡೋಜಿ ಆಗಿದೆ, ಇಲ್ಲೂ ಕೂಡ ಒಂದು ಡೋಜಿ ಆಗಿದೆ. ಹಾಗಿದ್ರೆ ಇಲ್ಲಿ ಯಾಕೆ ಸರ್ ಇಲ್ಲಿಂದ ಮಾರ್ಕೆಟ್ ರಿವರ್ಸಲ್ ಆಗಲಿಲ್ಲ ಅಂತ ಕೇಳ್ಬೋದಲ್ವಾ. ಇಲ್ಲಿ ಏನಾಗಿದೆ ನೀವೇ ಅಬ್ಸರ್ವ್ ಮಾಡಿ ಸ್ನೇಹಿತರೆ, ಮಾರ್ಕೆಟು ಮೇಲಿಂದ ಕೆಳಗಡೆ ಬಂದಿದೆ, ಫಸ್ಟ್ ಕಂಡೀಷನ್ ಡೋಜಿ ಆಯಿತು, ಆದರೆ ರಿವರ್ಸಲ್ ಕನ್ಫರ್ಮೇಶನ್ ಆಗಿಲ್ಲ. ಮಾರ್ಕೆಟು ಮೇಲಿಂದ ಕೆಳಗಡೆ ಬರ್ತಾ ಇದೆ, ಡೋಜಿ ಆಯಿತು,
ಆದರೆ ರಿವರ್ಸಲ್ ಕನ್ಫರ್ಮೇಷನ್ ಆಯಿತು. ಇದನ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ರೈಟ್ ಡೋಜಿ ರೈಟ್ ಸಿಗ್ನಲ್ ಕಂಡುಹಿಡಿಯೋದು ತುಂಬ ಈಸಿ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ದಿಸ್ ಇಸ್ ಟೂಮ್ ಸ್ಟೋನ್ ಡೋಜಿ. ಮಾರ್ಕೆಟ್ ಏನಾಗ್ತಾ ಇತ್ತು, ಕೆಳಗಿಂದ ಮೇಲ್ ಬರ್ತಾ ಇತ್ತು, ಟೂಮ್ ಸ್ಟೋನ್ ಡೋಜಿ ಆಯಿತು, ರಿವರ್ಸಲ್ ಕನ್ಫರ್ಮೇಷನ್ ಬಂತು. ಒಂದು ಸತಿ ರಿವರ್ಸಲ್ ಕನ್ಫರ್ಮೇಷನ್ ಬಂದ ಮೇಲೆ ಪುನಃ ನೋಡ್ರಿ, ಇದು ರೆಸಿಸ್ಟೆನ್ಸ್ ಫಾರ್ಮೇಷನ್ ಆಗಿದೆ, ಈ ಜಾಗಕ್ಕೆ ಮಾರ್ಕೆಟ್ ಬಂದಿಲ್ಲ. ಪದೇ ಪದೇ ಮಾರ್ಕೆಟ್ ಏನಾಯ್ತು ನೋಡ್ರಿ, ಬರುತ್ತೆ ತಾಕತ್ತೆ ಕೆಳಗೆ ಬೀಳುತ್ತೆ, ಬರುತ್ತೆ ತಾಕತ್ತೆ ಕೆಳಗೆ ಬೀಳುತ್ತೆ. ಸೊ ನನ್ನ ಎಂಟ್ರಿ ಎಲ್ಲಿರತ್ತಪ್ಪ ಅಂದರೆ ಆನ್ ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್ ಸೆಕೆಂಡ್ ಟೈಮು ರೆಸಿಸ್ಟೆನ್ಸ್ ತಾಕಿ ಅಲ್ಲಿಂದ ಪ್ರೈಸ್ ದೇರ್ ವಾಸ್ ಎ ಹ್ಯೂಜ್ ಡೌನ್ಫಾಲ್. ಸರ್ ಹಾಗಿದ್ರೆ ಈ ಡೋಜಿ ನಾವು ಯಾಕೆ ಟ್ರೇಡ್ ತಗೊಂಡಿಲ್ಲ ಅಂತ ಕೇಳ್ಬೋದಲ್ವಾ. ಡೋಜಿ ಇನ್ ದ ಬಾಕ್ಸ್ ರೇಂಜ್ ಇಸ್ ನಾಟ್ ಎ ಸಿಗ್ನಲ್ ಅಂತ ಕರಿತೀವಿ. ಅಂದರೆ ರೆಸಿಸ್ಟೆನ್ಸ್ ಮೇಲ್ಗಡೆ ಇದೆ, ಅದೇ ಥರ ಸಪೋರ್ಟ್ ಅಂತ ತಗೊಂಡಾಗ ಸಪೋರ್ಟ್ ಕೆಳಗಡೆ ಇದೆ. ಆ್ಯಂಡ್ ಡೋಜಿ ಏನಾಗಿದೆ, ಮಧ್ಯದಲ್ಲಿ ಬಂದಿದೆ. ಮಧ್ಯದಲ್ಲಿ ಬಂದಿರೋ ಡೋಜಿಗೆ ಯಾವುದೇ ಥರ ಸಿಗ್ನಿಫಿಕೆನ್ಸ್ ಇರೋದಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಡೋಜಿ ಇನ್ ದ ಬಾಕ್ಸ್ ರೇಂಜ್ ಇಸ್ ನಾಟ್ ಎ ಸಿಗ್ನಲ್. ಅದು ಕರೆಕ್ಟಾಗಿ ರೆಸಿಸ್ಟೆನ್ಸಲ್ಲಿ ಆಗಬೇಕು ಅಥವಾ ಅದು ಸಪೋರ್ಟಲ್ಲಿ ಆಗಬೇಕು. ಇದು ನೆಕ್ಸ್ಟ್ ಸೀಕ್ರೆಟು. ನೆಕ್ಸ್ಟು ಇನ್ನೊಂದು ಚಾರ್ಟ್ ನೋಡೋಣ. ಕ್ಲೀನಾಗಿ ಅಬ್ಸರ್ವ್ ಮಾಡಿರಿ, ಸೇಮ್ ಲಾಜಿಕ್. ಮಾರ್ಕೆಟು ಇಲ್ಲಿ ಹೆವಿಯಾಗಿ ಪ್ರೈಸ್ ರಿಜೆಕ್ಷನ್ ಆಗ್ತಾನೆ ಇದೆ. ಇದಕ್ಕೆ ನಾವು ಡೋಜಿ ಅಂತ ಕರೆಯಲ್ಲ. ಯಾಕೆ ಅಂತ ಕೇಳಿದ್ರೆ ಬಾಡಿ ಮತ್ತು ಶ್ಯಾಡೋ ಎರಡು ತುಂಬ ಚಿಕ್ಕದಾಗಿದೆ ಆ್ಯಂಡ್ ಇಟ್ ಈಸ್ ಟೋಟಲಿ ಈವನ್. ಮಾರ್ಕೆಟು ಇದಕ್ಕೂ ನಾನು ಟ್ರೇಡ್ ಆಗೋದಿಲ್ಲ. ಯಾಕೆ, ಡೋಜಿ ಅಲ್ಲ ಅದು. ನೆಕ್ಸ್ಟ್ ಏನಾಯಿತು, ಮಾರ್ಕೆಟು ಮೇಲಿಂದ ಕೆಳಗಡೆ ಬಂತು, ರಿವರ್ಸಲ್ ಕನ್ಫರ್ಮೇಷನ್ ಲಾಂಗ್ ಲೆಗ್ಡ್, ಅಂದರೆ ಇದಕ್ಕೆ ಬಟರ್ಫ್ಲೈ ಡೋಜಿ ಅಂತ ಕರೀತಾರೆ. ಮಾರ್ಕೆಟ್ ಮೇಲಿಂದ ಕೆಳಗೆ ಬಂದಿದೆ, ಬಟರ್ಫ್ಲೈ ಡೋಜಿ ಆಯಿತು. ತಕ್ಷಣ ನಾವೇನು ಮಾಡ್ತೀವಿ, ಮೇಲಿಗೆ ಹೋಗತ್ತೆ ಅಂತ ಒಂದು ಟ್ರೇಡು, ಮೇಲಿಗೆ ಹೋಗಲ್ಲ ಅಂತ ಇನ್ನೊಂದು ಟ್ರೇಡು ಹೆಡ್ಜ್ ಮಾಡಿ ಇಟ್ಕೊಂಡ್ರೆ ಪ್ರೈಸಸ್ ಏನಾಯಿತು, ಒಂದು ಟೆಂಪರರಿ ಪುಲ್ ಬ್ಯಾಕ್ ಕೊಟ್ಬಿಟ್ಟು ಇಟ್ ಸ್ಟಾರ್ಟೆಡ್ ಶೂಟಿಂಗ್ ಅಪ್. ಸರ್ ಈ ಡೋಜಿ ರಿವರ್ಸಲ್ ಕನ್ಫರ್ಮೇಷನ್ ಕೊಟ್ಟಿಲ್ಲ ಅಂತ ಕೇಳ್ಬೋದು ಅಲ್ವಾ. ಸೊ ಅಲ್ಲಿ ಏನಾಗುತ್ತೆ ನೀವೇ ಯೋಚನೆ ಮಾಡಿರಿ. ಮಾರ್ಕೆಟ್ ಏನಾಗಿದೆ, ಕೆಳಗಿಂದ ಮೇಲ್ ಬರ್ತಾ ಇದೆ, ಡೋಜಿ ಬಂತು, ಆದರೆ ನನಗೆ ರಿವರ್ಸಲ್ ಕನ್ಫರ್ಮೇಷನ್ ಕೊಟ್ಟಿಲ್ಲ. ಸೊ ಇಟ್ ಈಸ್ ನಾಟ್ ಎ ಸಿಗ್ನಲ್. ಇದನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋದು ಕಲ್ತ್ಬಿಟ್ರೆ ಜಸ್ಟ್ ಬರೀ ಡೋಜಿಗಳು ಮಾತ್ರ ಅಬ್ಸರ್ವ್ ಮಾಡಿ ವಿ ಕ್ಯಾನ್ ಐಡೆಂಟಿಫೈ ಎ ಸ್ಪೆಸಿಫಿಕ್ ಪ್ಯಾಟ್ರನ್ ಮಾರ್ಕೆಟಲ್ಲಿ. ಇದಕ್ಕೆ ಸಂಬಂಧಪಟ್ಟಂಗೆ ಸಿಕ್ಕಾಪಟ್ಟೆ ಸ್ಕ್ಯಾನರ್ಗಳಿದೆ, ಗೂಗಲಲ್ಲಿ ನೀವು ಅದನ್ನು ಅಬ್ಸರ್ವ್ ಮಾಡ್ಕೋಬೋದು. ಇಲ್ಲಿ ಅಬ್ಸರ್ವ್ ಮಾಡಿ, ಮಾರ್ಕೆಟ್ ಇಲ್ಲಿ ಏನಾಗ್ತಾ ಇದೆ, ಮೇಲಿಂದ ಕೆಳಗೆ ಬಂತು, ಅಟ್ ದಿ ಸಪೋರ್ಟ್ ಹತ್ರನೇ ನಮಗೇನಾಯಿತು, ಒಂದು ಬಟರ್ಫ್ಲೈ ಡೋಜಿ ಬಂತು. ಮಾರ್ಕೆಟ್ ಇಲ್ಲಿಂದ ಕಂಟಿನ್ಯೂಸ್ ಆಗಿ ಮೇಲೆ ಹೋಗ್ತಾ ಇದೆ. ಇಲ್ಲಿ ರೆಸಿಸ್ಟೆನ್ಸ್ ಹತ್ರ ಬಂದಿತ್ತು, ಆದರೆ ರೆಸಿಸ್ಟೆನ್ಸ್ ಬ್ರೇಕ್ ಆಯಿತು. ಇದರಿಂದ ನಾವೇನು ಅರ್ಥ ಮಾಡ್ಕೋತೀವಿ ಅಂದರೆ ನಾಟ್ ಆಲ್ ಕ್ಯಾಂಡಲ್ ಸ್ಟಿಕ್ಸ್ ಆರ್ ಸಿಗ್ನಲ್ಸ್. ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋಗ್ತಾ ಇದೆ, ಮೇಲೆ ಹೋಗ್ತಾ ಇರಬೇಕಾದ್ರೆ ಲಾಂಗ್ ರಿಜೆಕ್ಷನ್ ಆಯಿತು, ಪ್ರೈಸ್ ಕಂಟಿನ್ಯೂಸ್ಲಿ ರಿಜೆಕ್ಷನ್ ಆಯಿತು. ಸೊ ಈ ಜಾಗಕ್ಕೆ ನಾವೇನು ಕರಿತೀವಿ, ಸ್ಟಾಪ್ ಲಾಸ್ ಹಂಟಿಂಗ್ ಅಥವಾ ಟ್ರ್ಯಾಪ್ ಝೋನ್ ಅಂತ ಕರೀತಾರೆ. ಸ್ಟಾಪ್ ಲಾಸ್ ಹಂಟಿಂಗ್ ಅಥವಾ ಟ್ರ್ಯಾಪ್ ಝೋನ್. ಒಂದು ಸತಿ ಸ್ಟಾಪ್ ಲಾಸ್ ಹಂಟಿಂಗ್ ಆಗಿ ಹೈ ಬ್ರೇಕ್ ಆಯಿತು ಅಂದರೆ ಮತ್ತೆ ಮಾರ್ಕೆಟು ಸ್ವಲ್ಪ ದಿವಸದ ಮಟ್ಟಿಗೆ ವಾಪಸ್ ಈ ಜಾಗನ ಬ್ರೇಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಮ್ಯಾಕ್ಸಿಮಮ್ ಅಂದರೆ 2-3 ಅಟೆಂಪ್ಟ್ ಅಷ್ಟೇ ಸ್ಟಾಪ್ ಲಾಸ್ ಹಂಟಿಂಗ್ ಆಗುತ್ತೆ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ. ನೀವು ಒಂದು ಸತಿ ಅದನ್ನು ಅಬ್ಸರ್ವ್ ಮಾಡಿಬಿಟ್ಟು ನನಗೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡ್ರಿ ಕರೆಕ್ಟಾ ತಪ್ಪಾ ಅಂತ. ಒಂದು ಸತಿ ಸ್ಟಾಪ್ ಲಾಸ್ ಹಂಟಿಂಗ್ ಆಯಿತು, ಟ್ರ್ಯಾಪ್ ಝೋನ್ ಕ್ರಿಯೇಟ್ ಆಯಿತು, ಮತ್ತೆ ಎತ್ತ ಪ್ರಕಾರ ನೋಡ್ರಿ ಮಾರ್ಕೆಟು ಮೇಲೆ ಹೋಯ್ತು, ಡೋಜಿ ರೆಸಿಸ್ಟೆನ್ಸ್ ಹತ್ರ ಬಂತು, ಕೆಳಗೆ ಬಿತ್ತು, ರೆಸಿಸ್ಟೆನ್ಸ್ ಹತ್ರ ಬಂತು, ಕೆಳಗೆ ಬಿತ್ತು, ರೆಸಿಸ್ಟೆನ್ಸ್ ಹತ್ರ ಬಂತು, ಕೆಳಗೆ ಬಿತ್ತು, ರೆಸಿಸ್ಟೆನ್ಸ್ ಹತ್ರ ಬಂತು, ಕೆಳಗೆ ಬಿತ್ತು. ಸುಮಾರು ಸತಿ ಈ ಥರ ಆಗ್ತಾನೆ ಇದೆ. ಸೊ ಡೋಜಿ ಅನ್ನೋದು ಇಟ್ ಇಸ್ ಅ ಮೋಸ್ಟ್ ಪವರ್ಫುಲ್ ಕ್ಯಾಂಡಲ್ ವೆನ್ ಎವರ್ ಯು ಅಬ್ಸರ್ವ್ ಇಟ್ ಅಟ್ ದಿ ರೈಟ್ ಪ್ಲೇಸ್. ಕರೆಕ್ಟಾಗಿರೋ ಜಾಗದಲ್ಲಿ ನೀವು ಡೋಜಿನ ಕಂಡು ಹಿಡ್ಕೊಂಡು ರೈಟ್ ಟ್ರೇಡ್ ಹಾಕಿದ್ರೆ ನಿಮ್ಮದು ಯಾವ್ದ್ಯಾವ್ದು ಆಪ್ಷನ್ ಟ್ರೇಡಿಂಗ್ ಲಾಸಸ್ ಇದೆ, ರೈಟ್ ಟ್ರೇಡ್ಸ್ ಹಾಕಿ ಅದನ್ನು ನಾವು ರಿಕವರಿ ಮಾಡ್ಕೋಬೋದು. ದಟ್ ಈಸ್ ದಿ ಪವರ್ ಆಫ್ ದಿ ಡೋಜಿ. ಸರ್ ಈ ಡೋಜಿ ಆಗಿದೆ, ಇಟ್ ಈಸ್ ನಾಟ್ ಎ ಸಿಗ್ನಲ್. ಯಾಕೆ, ಇಟ್ ಈಸ್ ಇನ್ ದ ಬಾಕ್ಸ್ ರೇಂಜ್, ಕರೆಕ್ಟ್ ಅಲ್ವಾ. ಈ ಡೋಜಿನೂ ಸಿಗ್ನಲ್ ಅಲ್ಲ, ಈ ಡೋಜಿನೂ ಸಿಗ್ನಲ್ ಅಲ್ಲ. ಯಾಕೆ, ಎಲ್ಲ ಮಧ್ಯದಲ್ಲಿದೆ, ಪೀಕಲ್ಲಿಲ್ಲ. ಸೊ ಯಾವುದು ಕರೆಕ್ಟ್ ಡೋಜಿ, ದಿಸ್ ಇಸ್ ದ ರೈಟ್ ಒನ್. ಇದು ಒಂದೇ ಡೋಜಿ ಇಸ್ ದ ರೈಟ್ ಒನ್. ಇಲ್ಲಿ ಹಾಕಿದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಸ್ಟಾಪ್ ಲಾಸ್ ಹಂಟಿಂಗ್ ಆಯಿತು, ಮಾರ್ಕೆಟ್ ಕೆಳಗೆ ಬೀಳತ್ತೆ ಅಂತ ಅಂದ್ಕೊಂಡ್ವಿ. ಇಟ್ ವಾಸ್ ವೆರಿ ಅನ್ಫಾರ್ಚುನೇಟ್. ಟ್ರ್ಯಾಪ್ ಮಾಡಿ ಸ್ಟಾಪ್ ಲಾಸ್ ಹಂಟಿಂಗ್ ಮಾಡಿದ್ರು. ಸೆಕೆಂಡ್ ಅಟೆಂಪ್ಟಲ್ಲಿ ಏನಾಯಿತು, ವಿ ರಿಕವರ್ಡ್ ದ ಲಾಸಸ್.
ಸೊ ಎಲ್ಲಿ ಮಾಡ್ಕೋಬೇಕು, ಎಲ್ಲಿ ಮಾಡ್ಬೋದು ಅಂತ ಒಂದು ಕ್ಲಾರಿಟಿ ಇಟ್ಕೊಳ್ಳಿ. ದಿಸ್ ಇಸ್ ಇಯರ್ಲಿ ಚಾರ್ಟ್. ಒಂದು ಸ್ಟಾಕಿನ ಇಯರ್ಲಿ ಚಾರ್ಟ್ ಇದು. ಮಾರ್ಕೆಟ್ ಮೇಲಿಂದ ಕೆಳಗೆ ಬರ್ತಾ ಇತ್ತು, ಕ್ಲಿಯರ್ ಇಂಡಿಕೇಶನ್ ರಿವರ್ಸಲ್ ಕನ್ಫರ್ಮೇಶನ್. ಒಂದು ಸತಿ ರಿವರ್ಸಲ್ ಆದಾಗ ಪ್ರೈಸು ರಾಕೆಟ್ ಹೋದಂಗೆ ಶೂಟ್ ಆಯಿತು. ಆ್ಯಂಡ್ ನಾವು ಈಗ ಇಯರ್ಲಿ ಚಾರ್ಟ್ ಪ್ರಕಾರ ಅದೇ ಸ್ಟಾಕು ವೆರಿ ಅನ್ಫಾರ್ಚುನೇಟು ಲಾಂಗ್ ಅಪ್ಪರ್ ಶಾಡೋ ಆಗೋಗ್ಬಿಟ್ಟಿದೆ. ಅಂದರೆ ಇದೇನು ಇಂಡಿಕೇಶನು, ಈ ಜಾಗಕ್ಕೆ ಬರಲ್ಲ ಅಂತ ಕ್ಲೀನಾಗಿ ಹೇಳ್ತಾ ಇದೆ. ಇದನ್ನ ಒಂದು ಸತಿ ಅರ್ಥ ಮಾಡ್ಕೊಂಡ್ರೆ ಇಯರ್ಲಿ ಗ್ರಾಫ್ ಪ್ರಕಾರ ಈ ಸ್ಟಾಕ್ಗೆ ಟೆಂಪರರಿಲಿ ನಾವು ಇನ್ವೆಸ್ಟ್ ಮಾಡೋಕ್ಕೆ ಯೋಚನೆ ಮಾಡ್ತೀವಿ. ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ನಲ್ಲಿ ಸ್ನೇಹಿತರೆ ಇದನ್ನ ಅಬ್ಸರ್ವ್ ಮಾಡಿಕೊಂಡು ಒಂದು ಕನ್ಕ್ಲೂಷನ್ಗೆ ಕರೆಕ್ಟಾಗಿ ಬರ್ಬೋದು. ಡೋಜಿನ ಯಾವ ರೀತಿ ನಾವು ಅನಲೈಸ್ ಮಾಡಬೇಕು ಕರೆಕ್ಟಾಗಿ ತಿಳ್ಕೊಂಡು, ಇದಲ್ಲದೆ ಇನ್ನು ಯಾವುದಾದ್ರೂ ಅನಾಲಿಸಿಸ್ ಬೇಕಾದರೂ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ಡೀಟೇಲ್ ಆಗಿ ಬೇಕಾದರೆ ಪ್ರತಿ ಶುಕ್ರವಾರ, ಶನಿವಾರ, ಭಾನುವಾರ ನಾವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ಸೆಮಿನಾರ್ನ ಮಾಡ್ತೀವಿ. ಪ್ರತಿ ಶನಿವಾರ 10:30 12:30 ಫ್ರೀ ಸೆಮಿನಾರ್ ಇರುತ್ತೆ. ಮತ್ತು ರೆಗ್ಯುಲರ್ ಕ್ಲಾಸಸ್ಸು ಶುಕ್ರವಾರ, ಶನಿವಾರ, ಭಾನುವಾರ ಇರುತ್ತೆ. ಇನ್ನೂ ಡೀಟೇಲಾಗಿ ನೀವು ಇದ್ರ ಬಗ್ಗೆ ತಿಳ್ಕೊಬೋದು. ಅದಲ್ಲದೆ ನಾವು ಪ್ರಾಕ್ಟಿಕಲ್ ಕ್ಲಾಸಸ್ ಕೂಡ ಮಾಡ್ತೀವಿ. ಇನ್ನೇನಾದ್ರು ಮಾಹಿತಿ ಬೇಕಾದರೆ ಕೆಳಕಂಡ ಫೋನ್ ನಂಬರ್ಗೆ ಕೂಡ ಫೋನ್ ಮಾಡ್ಬೋದು. ಇನ್ನೇನಾದರೂ ಇಂಪಾರ್ಟೆಂಟ್ ಎಪಿಸೋಡ್ಸ್ ಅಥವಾ ಕಂಟೆಂಟ್ಸ್ ಬೇಕಾದರೂ ಕೂಡ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಐ ವಿಲ್ ಬಿ ಹ್ಯಾಪಿ ಟು ಎಕ್ಸ್ಪ್ಲೈನ್. ಥ್ಯಾಂಕ್ ಯು ಎವ್ರಿವನ್. ಟೇಕ್ ಕೇರ್. ಆಲ್ ದಿ ಬೆಸ್ಟ್. ಹ್ಯಾಪಿ ಟ್ರೇಡಿಂಗ್. ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.